ಹೆಲೋ ಎವ್ರಿವನ್, ಇವತ್ತು ನಾನು ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ. 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ ನೀರು, ಸೊ ಇಷ್ಟು ನೀರು ತೊಗೊಂಡ್ರೆ 2 ಮುದ್ದೆ ಆಗುತ್ತೆ. ಇದಕ್ಕೆ ಸ್ವಲ್ಪ ಬಿಸಿ ಆಗೋದಕ್ಕೂ ಮುಂಚೆನೇ ಸ್ವಲ್ಪ ಇಷ್ಟು ರಾಗಿ ಹಿಟ್ಟು ತೊಗೊಂಡು ಹಾಕಿ, ನೀರು ಬಿಸಿ ಆಗೋದಕ್ಕೂ ಮುಂಚೆನೇ ಮಿಕ್ಸ್ ಮಾಡಿಕೊಂಡ್ರೆ ಗಂಟಿಲ್ದಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೊ ಆವಾಗ ಗಂಟು ಒಡೆಯುತ್ತೆ, ಇಲ್ಲ ಅಂದರೆ ಗಂಟಾಗುತ್ತೆ. ಬಿಸಿ ನೀರು ಕಾದಿದ ನೀರಿಗೆ ಹಾಕಿದ್ರೆ, ಇಲ್ಲ ಬಿಸಿ ನೀರು ಕಾಯಿಸಿಬಿಟ್ಟು ಬೇರೆ ಬೌಲಲ್ಲಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಬೇರೆ ಇನ್ನೊಂದು ಸ್ವಲ್ಪ ನೀರಿಗೆ ಇದ್ರೊಳಗೆ ಹಾಕ್ಕೋಬೇಕಾಗುತ್ತೆ. ಆವಾಗ ಗಂಟಾಗಲ್ಲ. ಸೊ ಇವಾಗ ಫುಲ್ ಮಿಕ್ಸ್ ಆಯಿತು ನೋಡಿ, ಬೇಗ ಮಿಕ್ಸ್ ಆಗುತ್ತೆ ಅಷ್ಟೇ, ಗಂಟು ಬರೋದಿಲ್ಲ. ಮಿಕ್ಸ್ ಆದ ತಕ್ಷಣ ಸ್ವಲ್ಪ ಒಂದು 5 ಮಿನಿಟ್ಸ್ ತನಕ ಕುದಿಸ್ಬೇಕು. ನಮ್ಮ ಆಫೀಸಲ್ಲಿ ಒಬ್ಬರು ಸ್ಟಾಫು ತುಂಬ ದಿನದಿಂದ ಕೇಳ್ತಾಯಿದ್ರು, ಮೇಡಮ್ ಮುದ್ದೆ ಮಾಡಿ ತೋರಿಸಿ. ಅವರು ವೆಸ್ಟ್ ಬೆಂಗಾಲವರು, ನಮ್ಮ ವೈಫಿಗೆ ಬರ್ತಾಯಿಲ್ಲ, ಎಷ್ಟು ದಿನ ಮಾಡಿದ್ರು ಅಂತ ಹೇಳ್ಬಿಟ್ಟು. ಇದೇನು ಅವ್ರಿಗೆ ಅರ್ಥ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ನಾನು ಕನ್ನಡದಲ್ಲಿ ಹೇಳ್ತಿದ್ದೀನಿ. ಸೊ ಇದು ಅಂತ ಇದ್ದರೆ ಗಂಟಾಗೋದಿಲ್ಲ ಮತ್ತು ಕೆಳಗಡೆ ತಳದಲ್ಲಿ ಕುತ್ಕೊಳ್ಳೋದಿಲ್ಲ. ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಟಿದ್ದೀವಿ. ತುಂಬ ಜಾಸ್ತಿ ಇಟ್ಬಿಟ್ರೆ ಉಕ್ಕಿಬಿಡುತ್ತೆ. ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಹಿಂಗಂತ ಇರುವಾಗ ಹಿಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕು, ತಳದಲ್ಲಿ ಕುತ್ಕೊಳ್ಳೋದಿಲ್ಲ. ಬಿಸಿಯಾಗಿ ಚೆನ್ನಾಗಿ ಕುದ್ದು ನೀವು ಇದನ್ನು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀರೋ ಸೊ ಆವಾಗ ಹಿಟ್ಟು ಹಾಕಿದ್ಮೇಲೆ ಜಾಸ್ತಿ ಬೇಯಿಸ್ಕೊಳೋದು ಬೇಕಾಗೋದಿಲ್ಲ. ಗಟ್ಟಿ ಆಗ್ತಾ ಇದೆ ನೋಡಿ, ನೀರಿಂದು ಕನ್ಸಿಸ್ಟೆನ್ಸಿ ನೋಡಿ. ಆವಾಗಲೇ ಹಿಂಗೆ ನೀರು ಸೇಮ್ ವಾಟರ್ ಇತ್ತು, ಇವಾಗ ಸ್ವಲ್ಪ ಹಾಕ್ತಾ ಇದೆ. ಸೊ ಗಟ್ಟಿ ಆಗ್ತಾ ಇದೆ. ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಸೊ ಆವಾಗ ಬೇಗ ಇದಾಗೋದಿಲ್ಲ. ನೋಡಿ ಎಷ್ಟು ತಿಕ್ಕಾಗ್ತಾ ಇದೆ. ನೀವು ಇದನ್ನು ನಾವು ಕೊಟ್ಟರೆ ಅಂತೀವಿ, ಇದು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಹಿಟ್ಟು ಹಾಕಿದ್ಮೇಲೆ ಒಂದು 4-5 ಮಿನಿಟ್ಸ್ ಬಿಟ್ಟರೆ ಸಾಕು. ನಿಮಗೆ ಸ್ವಲ್ಪ ಗಟ್ಟಿ ಆಗ್ತಿದೆ ಅನಿಸಿದ್ರೆ ನೀರು ಹಾಕಿ, ಏನಿಲ್ಲ ಅನಿಸಿದ್ರೆ ನೀರು ಹಾಕಿದ್ರೆ ಮತ್ತೆ ಆವಾಗ ಹಿಟ್ಟು ಹಾಕಿದಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಇಲ್ಲ ಗಟ್ಟಿ ಆದ್ರೂ ಹಿಟ್ಟು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಹಿಟ್ಟು ಹಾಕಿದ್ರೆ ಸಾಕು. ಕುದೀತಾ ಇದೆ ನೋಡಿ. ಇವಾಗ ಹಿಟ್ಟು ಹಾಕ್ತೀನಿ ನೋಡಿ. ಇಷ್ಟೇ ಹಿಟ್ಟು ಸೆಂಟ್ರಲ್ಲಿ ಹಾಕಿ ಇಟ್ಬಿಡ್ತೀನಿ. ಸೊ ಇದು ಮೀಡಿಯಮ್ ಫ್ಲೇಮಿಂದ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡೋಣ. ಮೀಡಿಯಮಿಂದ ಲೋ ಫ್ಲೇಮಲ್ಲಿದೆ. ಒಂದು 5 ಮಿನಿಟ್ಸ್ 5 to 6 ಮಿನಿಟ್ಸ್ ಚೆನ್ನಾಗಿ ಕುದ್ರೆ ಬೇಯುತ್ತೆ. ಸೊ ಆವಾಗ ಕಟ್ಟಿಕೊಂಬಿಡೋಣ. ಬೆಂದಿದೆ ನೋಡಿ, ಏನು ತುಂಬ ಟೈಮ್ ಬೇಕಾಗೋದಿಲ್ಲ, ಒಂದು 10 ಮಿನಿಟ್ಸಲ್ಲಿ ಮುದ್ದೆ ಆಗೋಗ್ಬಿಡುತ್ತೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಸ್ವಲ್ಪ ತೆಳ್ಳಗಾಗಿದೆ, ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊತೀನಿ.
ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಳ್ಳಗಾಗಿತ್ತು ಅಷ್ಟೇ ಕಟ್ಟೋದಕ್ಕೆ. ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿ ಕಟ್ಟೋದಕ್ಕೆ ಇಟ್ಕೊಂಡು ಒಳ್ಳೆೈತೆ. ತುಂಬ ಬಿಸಿ ಇರುತ್ತೆ, ಸ್ವಲ್ಪ ಹೊತ್ತು ಬಿಟ್ಟರೂ ನಡೆಯುತ್ತೆ. ಬಿಸಿಯಲ್ಲಿ ಅಭ್ಯಾಸ ಇದೆ ಅಂದರೆ ಹಾಕ್ಕೊಂಡು ಕಟ್ಕೋಬೋದು. ಆ್ಯಕ್ಚುಲಿ ಕಟ್ಟೋದಕ್ಕೆ ಮರದ್ದು ಯೂಸ್ ಮಾಡ್ತಾಯಿದ್ವಿ, ಇಲ್ಲ ಮುರಿದೋಗಿದೆ ಮನೆಯಲ್ಲೇ, ಅದಕ್ಕೆ ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ನೀರಲ್ಲಿ ಕೈಯಲ್ಲಿ ಎತ್ಕೋಬೇಕು. ಎತ್ಕೊಂಡು ಹಿಂಗೆ ತಕ್ಕೊಂಡ್ರೆ ಪ್ಲೇಟು ನೋಡಿ, ಇಲ್ಲಿ ಸ್ವಲ್ಪ ನೀರು ಹಿಂಗೆ ಅಂದ್ಕೊಂಡು ಕ್ಲೀನ್ ಮಾಡ್ಕೊತಾ ಇದೆ, ಅವಾಗ ಅಂಟ್ಕೊಳೋದಿಲ್ಲ. ಯೋಗೀಶ್ವರಿ ನೋಡಿ, 1 ಗ್ಲಾಸ್ ನೀರಿಗೆ 2 ಮುದ್ದೆ ಆಯಿತು.